ರಾತ್ರಿ ಪೂರ್ತಿ ಇಲ್ಲೇ ಇರ್ಬೇಕಾ ನಾವು? ಬೇರೆ ದಾರಿ ಇಲ್ಲ. ಭಯ ಆಗತ್ತೆ ರೀ. ಎಂತ ಕಾಡ್ ನೋಡಿ, ನಾನಿಲ್ಲಿರಲ್ಲ. ಏನಾದ್ರೂ ಮಾಡಿ ಇಲ್ಲಿಂದ ಹೊರಟು ಹೋಗೋಣ ಪ್ಲೀಸ್. ಏನ್ರಿ ನೀವು ಇಷ್ಟೊತ್ತು ಆವಾಜ್ ಆಗ್ತಿದ್ರಿ, ಈಗ ಹೆದರ್ಕೋತಿರಲ್ಲ. ಇಂಥ ಕಾಡ್ನ ನೋಡೇ ಇರಲಿಲ್ಲ. ಕಾಡಿಗಿರುತ್ತೆ ಅಂತ ಗೊತ್ತೇ ಇಲ್ಲ ನಂಗೆ, ಗೊತ್ತಾ? ದೇವ್ರೆ, ನೋಡಿ ಸುತ್ತಲೂ ಏನು ಕಾಣ್ತಾನೆ ಇಲ್ಲ. ಈ ಪ್ರಾಣಿಗಳಿರಲ್ವಾ? ಇಲ್ಲಿ ನಾವೇ ಪ್ರಾಣಿಗಳು, ಬೇರೆ ಪ್ರಾಣಿಗಳು ಬರಲ್ಲ. ಧೈರ್ಯವಾಗಿರಿ. ಬರೀ ಕತ್ಲು, ಹೆಂಗ್ ಕೂತಿರೋದು? ನಾವೇನಾದ್ರೂ ಬಂದ್ಬಿಟ್ರೆ? ರೀ, ಹಸಿವಾಗ್ತಿದೆ ಅಂತಿದ್ರಲ್ಲ, ಸ್ನೇಕ್ ಬಂದ್ರೆ ಸ್ನಾಕ್ಸ್ ಅಂದ್ಕೊಂಡು ತಿಂದ್ಬಿಡಿ. ಹೆಂಗು ಬೆಂಕಿ ಇದೆ, ಫ್ರೈ ಮಾಡ್ಕೊಂಡು ತಿಂದ್ಬಿಡೋಣ. ನ್ಯಾಷನಲ್ ಜಿಯೋಗ್ರಫಿ ಡಿಸ್ಕವರಿ ಚಾನಲ್ ಅಲ್ಲಿ ನೋಡಿಲ್ವಾ? ರೀ, ಹೆದರ್ಸ್ಬೇಡಿ, ನಾನು ತಿಚ್ಕೊಂಡ್ಬಿಡ್ತೀನಿ ಅಷ್ಟೇ. ಏನಾದ್ರೂ ಮಾಡ್ರಿ. ಒಂದ್ ಐಡಿಯಾ, ಈಚ್ಕೊಂಡು ಹೊಟ್ಬಿಡಲ್ವಾ? ನೀವ್ ನನ್ ಕೈ ಹಿಡ್ಕೊಳ್ಳಿ, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಎಂತ ಐಡಿಯಾ ಕೊಟ್ರಿ. ಈ ನದಿ ಕಮ್ಮಿ ಅಂದ್ರೆ ಒಂದು 200 ಮೀಟರ್ ಇದೆ. ಇದನ್ನ ನಾವು ಈಚ್ಕೊಂಡು ಹೋಗೋದಂತೆ, ನಾನ್ ನಿಮ್ ಕೈ ಇಟ್ಕೊಳ್ಳೋದಂತೆ. ವೆರಿ ಗುಡ್ ಐಡಿಯಾ ರೀ. ಹೈಫೈ ಕೊಡಿ. ಏನು ಮಾಡಕ್ಕಾಗಲ್ಲ, ಬೆಳಿಗ್ಗೆವರೆಗೆ ಬೆಂಕಿ ಮುಂದೆ ಚಳಿ ಕಾಯ್ಸ್ಕೊಂಡು ಕೂತಿರ್ಬೇಕಷ್ಟೇ. ಓಕೆ ಲಕ್ಷ್ಮಣ್, ನಾವು ಮನೆ ಸೇರ್ತೀವಲ್ಲ, ಮನೆ ಸೇರಿದ್ಮೇಲೆ ನಿಮ್ಮಪ್ಪ ನಿಮ್ ಚಳಿನ ಚೆನ್ನಾಗಿ ಬಿಡಿಸ್ಬೋದಲ್ವಾ? ಈಗ ಮಾತಿನ ಅಗತ್ಯ ಇಲ್ಲ. ನಿಮ್ಗೂ ನಿಮ್ಮ ಅಪ್ಪನ ದೊಡ್ಡ ನಿಮ್ಮೇಲೆ ತಿಳಿಬೋದಲ್ವಾ? ಏನಂತ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾ ಅಷ್ಟೇ. ಬೇಕಿತ್ತ ನಿಮ್ಗೆ? ಇಂಥ ಸಮಯದಲ್ಲೂ ಸುಮ್ಮನೆ ಇರಕ್ಕಾಗಲ್ಲ ಅಲ್ಲ? ಮಾತಾಡ್ಬೇಡ ನೀನು, ನಿನಗೆ ತಲೆ ಹೋಗ್ಬೇಕು.
ನನಗೆ ಮಗನ ಚಿಂತೆ, ಇವ್ರಿಗೆ ಬಾಯಿ ಚಪಲ. ಸಮಾಧಾನ ಮಾಡ್ಕೊಳ್ಳಿ. ನೀರಿಗೆ ಕಾಫಿ ಪತ್ರ ಕಿವಿ ಮಗನೇ ಆತಂಕ ಪಡ್ತಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಫೋನ್ ರಿಂಗ್ ಆಗ್ತಿತ್ತು, ತಗೊಳ್ಳಿಲ್ಲ ಅಂದರೆ ಫೋನ್ನ ಕಾರ್ನಲ್ಲೇ ಇಟ್ಟು ಬೇರೆ ಎಲ್ಲೂ ಹೋಗಿರಬೇಕು. ಈಗ ಸ್ವಿಚ್ ಆಫ್ ಆಗಿದೆ, ನಾಟ್ ರೀಚಬಲ್ ಬರ್ತಾ ಇದೆ, ಫಾರ್ವರ್ಡೆಡ್ ಬರ್ತಾ ಇದೆ ಅಂದರೆ ಬ್ಯಾಟ್ರಿ ಖಾಲಿ ಆಗಿರಬೇಕು. ನನ್ನ ಮಗ ಏನೋ ಆಟ ಆಡಿದ್ದಾನೆ. ಅಣ್ಣ, ಮಾವ ಕಾಲ್ ಮಾಡಿದ್ದಾರೆ. ಕೊಡು. ಅಂಕಲ್ ಹೇಳಿ. ವೀರೇಂದ್ರ, ಲಕ್ಷ್ಮಣ ಇನ್ನೂ ಮನೆಗೆ ಬಂದಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಮನೇಲೆಲ್ಲ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದಾರೆ. ಕಂಪ್ಲೇಂಟ್ ಕೊಡೋದು ಬೇಡ ಅನ್ನಿಸ್ತಾ ಇದೆ. ಹಾಗೆ ಏನಾದರೂ ಚೆಕ್ ಮಾಡ್ಸೋಕ್ಕಾಗುತ್ತಾ? ಏನಂತ ಚೆಕ್ ಮಾಡೋದು ಸರ್? ಅದು ಲಕ್ಷ್ಮಣ ಎಲ್ಲಿ ಹೋಗಿದ್ದಾನಂತ ಏನಾದರೂ? ಕಷ್ಟ ಸರ್. ಕೋಟ್ಯಾಂತರ ಜನರ ಮಧ್ಯ ನಿಮ್ಮ ಮಗ ಎಲ್ಲೋಗಿದ್ದಾನೆ ಅಂತ ಪತ್ತೆ ಮಾಡೋದಾದ್ರೆ ಹೇಗೆ? ಹೆಂಗೋಗಿದ್ದಾನೆ? ಕಾರ್ನಲ್ಲ? ಹೌದು, ಕಾರ್ ತಗೊಂಡು ಹೋಗಿದ್ದಾನೆ. ನಂಬರ್ ಹೇಳಿ. KA04 ಸಿಂಧು ಬರ್ಕೊಳ್ಳೋದು. KA04 MM MM 1477. 1477. ಓಕೆ, ಪ್ರಯತ್ನ ಪಡ್ತೀನಿ. ಪ್ಲೀಸ್ ವೀರೇಂದ್ರ, ಹೇಗಾದರೂ ಮಾಡಿ ಕೊಡಿಸಿ. ಓಕೆ ಅಂಕಲ್, ನಾನು ಟ್ರೈ ಮಾಡ್ತೀನಿ. ಇಷ್ಟೊತ್ತು ಬರೆದಿರೋದು ನೋಡಿ ತುಂಬ ಗಾಬರಿ ಆಗ್ತಿದೆ. ಅವನೇನು ಚಿಕ್ಕ ಮಗುನ? ಅವ್ನು ಬೆಳೆದು ನಿಂತಿರೋ ಮಗ ಎಲ್ಲೋ ಹೋಗಿರ್ತಾನೆ, ಬರ್ತಾನೆ. ಹೆಣ್ಮಕ್ಳು ಚಿಕ್ಕ ಮಕ್ಕಳು ಆಗಿದ್ರೆ ಗಾಬರಿ ಕೊಡಬೇಕು. ಅಲ್ಲಪ್ಪ, ಯಾವತ್ತೂ ಈಗ ಲೇಟಾಗಿ ಬಂದಿರಲಿಲ್ಲ ಅನಿಸುತ್ತೆ, ಅದಕ್ಕೆ ನಿಮ್ಗೆ ಭಯ ಆಗ್ತಿದೆ. ಸರಿ ಬಿಡಿ, ಹುಡುಕಿಸ್ತೀನಿ. ಪ್ಲೀಸ್. ಏನಂತಪ್ಪ? ಮಗ ಮನೆಗೆ ಬಂದಿಲ್ಲ ಅಂತ ಹೆದರ್ಕೊಂಡ್ಬಿಟ್ಟ ನಿನ್ನ ಫ್ರೆಂಡು. ಅಯ್ಯೋ, ನಿನ್ನ ಮಗ ಮನೆಗೆ ಬಂದಿಲ್ಲ ಅಂದ್ರೆ ಗಾಬರಿ ಆಗದೆ ಇರತ್ತೇನೋ? ಮಗ ಚಿಕ್ಕ ಮಗುನ? ತಮಾಷೆ ಸಾಕು, ಹುಡುಕ್ಸ್ಕೊಡು ಅಂದಿದಾರಲ್ಲ, ಯಾರಿಗಾದ್ರೂ ಹೇಳಿ ಹುಡುಕ್ಸು. ಆಯ್ತು ಬಿಡಮ್ಮ. ಹಲೋ, ನೋಡ್ರಿ, ನಾವಿವಾಗ ಕಾಡಿನ ಮಧ್ಯ ಇದ್ದೀವಿ. ನಾವಿಲ್ಲಿ ಬಂದಿರೋದು ಫೋನಲ್ಲಿ ಮಾತಾಡೋದಕ್ಕಲ್ಲ, ಪರಿಸರ ನೋಡೋದಕ್ಕೆ. ನೋಡಿದ್ಯಾ ಸಿಂಧು ಎಷ್ಟು ಗಾಬರಿ ಆಗಿದ್ದಾಳೆ ಅಂತ? ಬೇಗ ಹುಡುಕ್ಸೋ. ಹುಡುಕ್ಸೋಣಂತೆ ಬಿಡಮ್ಮ. ಅವ್ರೀಗ ವೆರಿ ಬಿಸಿ. ನಾನು ಆಮೇಲೆ ಫೋನ್ ಮಾಡಿಸ್ತೀನಿ ಅವ್ರ ಕೈನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್. ರೀ, ಬೇರೆ ಯಾರಿಗಾದ್ರೂ ಹೇಳ್ರಿ, ಇಲ್ಲಿ ಯಾರಿಗೂ ಸೀರಿಯಸ್ಸೇ ಇಲ್ಲ. ಸೀರಿಯಸ್ನೆಸ್ಸು ಸುಮ್ಮನೆ ಅದಕ್ಕೆ ನಮ್ಮ ಸುಮ್ಮನೆ ಗಾಬರಿ ಆಗ್ತಾನೆ. ಲಕ್ಷ್ಮಣ ಎಲ್ಲ ಫ್ರೆಂಡ್ಸ್ ಬಿಟ್ಟು ಹೋಗಿರ್ತಾನೆ. ನಾನು ಚಿಕ್ಕವನಾಗಿದ್ದಾಗ ಅಪ್ಪ ಅಮ್ಮಂಗೆ ಹೇಳಿದರೆ 3 ದಿವಸ ಖಾಲಿ ಮಾಡಿಬಿಟ್ಟಿದ್ದೆ. ಯಾರು ನನ್ನ ಕೇಳ್ತಿರ್ಲಿಲ್ಲ. ಸುಮ್ಮನೆ ಬೇರೆ ಯಾರೋ ಫೋನ್ ರಿಸೀವ್ ಮಾಡಿ ಕಾಡಲ್ಲಿದ್ದೀನಿ ಅಂತ ಬೇರೆ ಹೇಳಿದ್ರು. ಅಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಆಗಿರ್ಬೋದಾ? ಅಣ್ಣಂಗೆ ಹೇಳ. ಬೇಡ, ನಾನು ಏನೂ ಹೇಳಲ್ಲ. ಒಂದು ಹೋಗಿ ಮತ್ತೊಂದಾದರೆ ಕಷ್ಟ.
ಅದೊಂದು ಚಿಕ್ಕ ಸುಳಿಗಾಳಿ, ದೆಬ್ಬನೂ ಇಲ್ಲ, ಭೂತನೂ ಇಲ್ಲ, ಹಿಂದೆ ಏನೂ ಇಲ್ಲ. ತಿರುಗಿ ನೋಡಿ. ನಿಮ್ಮ ಅವಸ್ಥೆ ನೋಡ್ರಿ. ಸುಳಿಗಾಳಿಗೆಲ್ಲ ಇಷ್ಟ ಹೆದರ್ಕೋತಿರಲ್ರಿ. ಅದು ಬೇರೆ ನಿಮ್ ಸೈಡೇ ಬರ್ಬೇಕಿತ್ತ. ನಗ್ಬಿಡಿ ನೀವು. ದೆಬ್ಬ ಅಂತೀರ ರೀ. ಏನು ನಮ್ಮಪ್ಪ ಯಾವತ್ತೂ ನನ್ನ ಈ ರೀತಿ ಹೊರಗಡೆ ಬಿಟ್ಟವ್ರಲ್ಲ. ನನಗೇನಾದ್ರೂ ಆದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳೋರು. ನಾನ್ ಮನೆಗೆ ಬರೋ ತನಕ ಊಟನೇ ಮಾಡ್ತಾ ಇರ್ಲಿಲ್ಲ, ಎಷ್ಟೋ ಸಲ ನಿದ್ದೆನೂ ಮಾಡ್ತಾ ಇರ್ಲಿಲ್ಲ. ನಮ್ಮಪ್ಪನೂ ಅಷ್ಟೇ. ಒಂದ್ಸಲ ನಮ್ಮಪ್ಪ ಏನ್ ಮಾಡಿದ್ದಾರೆ ಗೊತ್ತಾ? ನನಗೆ ಜ್ವರ ಬಂದಿತ್ತಂತೆ, ಔಷಧಿ ಕೊಡೋಕ್ಕೆ ಡಾಕ್ಟರ್ ಬಂದಿದ್ರಂತೆ. ಅಪ್ಪ ಅವ್ರ ಮೇಲೆ ರೇಗ್ಬಿಟ್ಟಿದ್ರಂತೆ. ಇವತ್ತು ಎಲ್ಲರ ಮೇಲೂ ಹಾರಾಡ್ತಾ ಇರ್ತಾರೆ. ಪಾಪ ಅಮ್ಮಂಗೂ ಬೈತಾ ಇರ್ತಾರೆ. ಈ ಫೋನ್ ಬೇರೆ, ನೆಟ್ವರ್ಕು ಕನೆಕ್ಟ್ ಆಗ್ತಾ ಇಲ್ಲ. ನಿಮಗೆ ಗೊತ್ತಿತ್ತು ತಾನೇ, ಹೇಳ್ಬಿಟ್ಟು ಬರ್ಬೇಕಾಗಿತ್ತು. ಹೇಳಿದ್ರೆ ಬರೋಕ್ಕೆ ಸಿಗ್ತಾ ಇರಲಿಲ್ಲ. ನಾನು ಹೇಳ್ಬಿಟ್ಟು ಬರ್ಬೇಕಿತ್ತು. ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ನಿಮ್ಮಪ್ಪ ಏನ್ ಮಾಡ್ತಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ ಕಾನ್ಸ್ಟೇಬಲ್. ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ಸ್ಪೆಕ್ಟರ್ ಆಗ್ತಾರೆ. ಓ, ಪೊಲೀಸ್ನ ಮಗಳ ನೀನು? ಮತ್ತೇನಕ್ಕೆ ನಿಮಗೆ ಭಯ? ಅದಕ್ಕೆ ಜಾಸ್ತಿ ಭಯ. ತುಂಬಾ ಕೇಸ್ ನೋಡಿರ್ತಾರಲ್ಲ, ಕೊಲೆ, ದರೋಡೆ, ಅಪಹರಣ, ರೇಪು, ಅದೆಲ್ಲ ನೋಡಿ 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 ಗಾಬರಿ ಆಗಿರ್ತಾರೆ. ನಾನು ಬರೋದಕ್ಕೆ ಚೂರು ಲೇಟ್ ಆದ್ರೂ ತುಂಬಾ ತಲೆ ಕೆಡಿಸ್ಕೋತಾರೆ. ಪಾಪ ಅಪ್ಪ. ಸಾರಿ ಅಪ್ಪ. ಟೆನ್ಷನ್ ಆಗ್ತಿದೆಯಾ? ಅಂತಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋದು ನೀನು. ನಿಮ್ಮ ಕಡೆಗೆ ಹೇಳು, ಹುಡುಕ್ತಾರೆ. ಯಾಕೆ ಚಿಂತೆ ಮಾಡ್ತೀಯಾ? ಹಂಗೆಲ್ಲ ಹುಡುಕಕ್ಕೆ ಆಗಲ್ಲಪ್ಪ. ನಿಮ್ಗೆ ಗೊತ್ತಿಲ್ಲ ನಮ್ಮ ಡಿಪಾರ್ಟ್ಮೆಂಟು. ಒಬ್ಬೊಬ್ಬರನ್ನ ಒಂದೊಂದು ಕಡೆ ಡ್ಯೂಟಿಗೆ ಹಾಕಿರ್ತಾರೆ. ಆಮೇಲೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಲ್ಲಿ. ನಾನು ಹೇಳೋದೇನು ಅಂದರೆ, ಏನಾದ್ರು ಅಪಾಯ ಆಗಿದ್ದರೆ ಇನ್ಸ್ಪೆಕ್ಟರ್ ಒಂದು ಮಾತು ಹೇಳೋದು ಒಳ್ಳೇದಲ್ವಾ? ಕಷ್ಟ ಬಂದಾಗ ಗೊತ್ತು ನೋಡ್ತಾರೆ. ಅನ್ನೋ ಮಗಳು ಮನೆಗೆ ಬಂದಿಲ್ಲ ಅಂತ ಹೇಳು, ಮುಚ್ಚಿಸ್ಕೊಡ್ತಾರೆ. ಯಾವುದಕ್ಕೂ ನೀನು ಇನ್ಸ್ಪೆಕ್ಟರ್ ಹೇಳೋದು ಒಳ್ಳೇದಪ್ಪ. ನಾಳೆ ಏನಾದರೂ ಇಂಥ ಪರೀಕ್ಷೆ ಕೆಟ್ಟ ಯೋಚನೆ ಹತ್ರನೇ ಸಹಾಯಕ್ಕೆ ಪರಿಸ್ಥಿತಿ ತಂದಿಟ್ಟಲ್ಲಪ್ಪ. ನನ್ನ ಸಂತಾನ ಹಾಲು ಕುಡಿದ್ರೆ ಸಂತೋಷ ಪಡ್ತಾನ. ಅದಕ್ಕೇನು ಮಾಡಲಿ? ನನಗೆ ನನ್ನ ಮಗಳು ಮುಖ್ಯ. ಹಲೋ ಸರ್, ನಾನು ಸರ್ ಎಂಟಪ್ಪ. ಎಷ್ಟಲ್ಲ ನಿನ್ಗೆ ಹೇಳಿರೋದು? ಫೋನ್ ಮಾಡು ಅಂತ ಕೇಳ್ಬೇಡ ಅಂತ. ಸರ್ ನಾನು ಫೋನ್ ಮಾಡಿದ್ದು ರಜಾತಿವತ್ತಲ್ಲ ಸರ್. ಮತ್ತೇನಪ್ಪ? ನನ್ನ ಮಗಳು ಬೆಳಗ್ಗೆ ಹೋಗೋದು ಈಗ ಬರ್ಬೋದು, ಆಗ ಬರ್ಬೋದು ಅಂತ ಕಾಯ್ತಾ ಇದ್ದೆ. ಯಾಕೋ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಮೊಬೈಲು ಹೋಗ್ತಾ ಇಲ್ಲ ಸರ್. ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಸರ್. ಏನು ಅನುಪಮ ಮನೆಗೆ ಬಂದಿಲ್ವಾ? ಹೋಗ್ತಾ ಎಲ್ಲಿಗೆ ಹೋಗ್ತೀನಿ ಏನಿದ್ದು? ಅಂಥದ್ದೇನು ಹೇಳಿಲ್ಲ ಸರ್. ಏನೋ ಫ್ರೆಂಡ್ಸ್ ಜೊತೆ ಅಂದರೆ
ಲಕ್ಷ್ಮಣ ಇನ್ನೂ ಮನೆಗೆ ಬಂದಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಯೋಚನೆ ಮಾಡಬೇಡ, ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿರ್ತಾಳೆ, ಬರ್ತಾಳೆ. ವೆಯ್ಟ್ ಮಾಡೋದು. ಸರ್ ಹಲೋ ಒಂದು ಮಾತು. ಅಂದರೆ ನನ್ನ ಮಗಳು ನಮ್ಮ ಭಾವ ಒಟ್ಟಿಗೆ ಎಲ್ಲಿಗೆ ಹೋಗ? ಅವ್ರಿಗೂ ಏನು ಸಂಬಂಧ? ಫ್ರೆಂಡ್ಸಾ ಇಲ್ಲ ಸೆಟಪ್ಪ ಅಥವಾ ಬೇರೆ ಏನಾದರೂ ಸ್ಕೆಚ್ಚಾ? ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀರಾ? ಹಾಗೆ ಯೋಚನೆ ಮಾಡಬೇಕಪ್ಪ. ಇದ್ದು ಎಸ್ಕೇಪ್ ಆಗಿರೋದೆ ಅಂದರೆ ಏನೋ ಇದೆ. ಎಷ್ಟು ಕಷ್ಟಪಡ್ತಿದ್ದಾಳೆ ಪಾಪ. ನಾನು ಸಿಕ್ಕಾಕೊಂಡೆ, ಇವಳು ಸಿಗಿಸ್ಬಿಟ್ಟೆ. ಎಲ್ಲ ನನ್ನಿಂದಲೇ. ಲಕ್ಷ್ಮಣ್ ಅಲ್ಲಿ ಮೇಲ್ ನೋಡಿ ಎಷ್ಟು ಚಂದ ಇದೆ. ಆ ಮೋಡಿಗಳ ಜೊತೆ ಚಂದ್ರ ಫೈಟ್ ಮಾಡ್ತಾ ಇದ್ದಾನೆ. ಮೋಡಗಳು ಸೋತ್ರೆ ನಮಗ್ ಬೆಳೆದಿಲ್ಲ, ಇಲ್ಲ ಅಂದ್ರೆ ಹೀಗೆ ಕತ್ಲೆ. ಒಂಥರ ಚೆನ್ನಾಗಿದೆ ಅಲ್ಲ? ಚೂರೇ ಜಿನುಗ್ತಿರೋ ಬೆಳಕು, ತಣ್ಣಗೆ ಬೀಸೋ ಗಾಳಿ, ಮುಟ್ಟಿದ್ರೆ ಕೈಗೆ ಮೆತ್ಕೊಳುತ್ತೇನೋ ಅನ್ನೋ ಕತ್ಲು. ಲಕ್ಷ್ಮಣ್ ತುಂಬಾ ಚೆನ್ನಾಗಿದೆ. ಹಗಲೆಂಬೋ ಸುಂದರಿ ತನ್ನ ತಲೆ ಕೂದಲನ್ನ ಕೆದರಿ ನಿಂತಿರೋ ಹಾಗಿದೆ. ಎಂಜಾಯ್ ಮಾಡ್ರಿ, ಏನ್ ಹಾಕ್ ಕೂತಿದ್ದೀರಾ? ನೋಡೋಣ, ಒಂದ್ ಕವಿತೆ ಬರೀರಿ. ಏನ್ರಿ ಇದು ಇದ್ದಕ್ಕಿದ್ದಾಗೆ? ಏನಾಯ್ತು ನಿಮಗೆ? ಸತ್ಯ ಏನು ಅಂತ ಗೊತ್ತಾಯ್ತು, ಜ್ಞಾನೋದಯ ಆಗಿದೆ. ನಿಮ್ಗೂ ಜ್ಞಾನೋದಯ ಮಾಡಿಸ್ಲಾ? ಈಗೇನಾಗಿದೆ ಹೇಳಿ? ತೆಪ್ಪದ ಹಗ್ಗ ತುಂಡಾಗಿದೆ. ನಾವು ಬೆಂಗಳೂರಿಗೆ ಹೋಗಕ್ಕಾಗಲ್ಲ, ಹೌದು ತಾನೇ? ಒಪ್ಕೊಳ್ಳೋಣ, ನಾವು ಬೆಂಗಳೂರಿಗೆ ಹೋಗಕ್ಕಾಗ್ತಿಲ್ಲ. ಅಲ್ಲಿ ನಿಮ್ಮಪ್ಪ ನಮ್ಮಪ್ಪ ಯೋಚನೆ ಮಾಡ್ತಾ ಕೂತಿದ್ದಾರೆ. ಸರಿ, ಹಾಗಂತ ಇಲ್ಲಿ ನಾವು ಬೇಸರ ಮಾಡ್ಕೊಂಡು ಕೂತ್ರೆ ಅವ್ರಿಗೆ ಸಂತೋಷ ಆಗುತ್ತಾ? ಇಲ್ಲ ತಾನೇ? ಮತ್ ನಾವ್ ಯಾಕೆ ಡಲ್ ಆಗಿರ್ಬೇಕು? ದೇವ್ರು ಕೊಟ್ಟಿರೋ ಒಂದು ಅವಕಾಶ ಅನ್ಕೊಳ್ಳೋಣ, ಎಂಜಾಯ್ ಮಾಡೋಣ, ಈ ಕ್ಷಣನ ಪ್ರೀತಿಸೋಣ. ಈ ಕತ್ಲನ ಎರಡೂ ನಿಮಗ್ ಸಂತೋಷ ಆಗ್ತಾ ಇದೆ, ನಿಮಗ್ ಖುಷಿ ಆಗ್ತಾ ಇದೆ, ಒಂಟಿ ಎಲ್ಲ ಅನಿಸ್ತಿದೆ. ಇಡೀ ಜಗತ್ತಲ್ಲಿ ಬೆಳಕು, ಎಲ್ಲೆಲ್ಲೂ ಬೆಳಕು, ಎಲ್ಲೆಲ್ಲೂ ಸಂತೋಷ. ಲಕ್ಷ್ಮಣ್, ಏನಾಯ್ತು? ಇಬ್ರು ಹೆಂಡತಿರು ಯೋಗ ಇದೆ ನಿಂಗೆ. ಮೊದಲೊಬ್ಬಳನ್ನ ಮದ್ವೆ ಆಗ್ತೀಯಾ, ಆಮೇಲೆ ಮತ್ತೊಬ್ಬಳನ್ನ ಕಟ್ಕೋತೀಯ. ಮೊದಲನೇ ಹೆಂಡತಿ ಭಯಂಕರ ಬಜಾರಿ, ಎರಡನೇ ಅವಳು ಸಾಧ್ವಿ.